ಮತ್ತು ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ತನು ಮನ ಧನ ಅನ್ನತಕ್ಕಂಥ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅದರಲ್ಲಿ ಶರೀರ ಸ್ವಸ್ಥ ಮಜಬೂತ್ ಇರಬೇಕಾಗ್ತದೆ. ಶಾರೀರಿಕವಾಗಿ ಮನುಷ್ಯ ಕಮ್ಜೋರಾದ ಅಂತಂದ್ರೆ ಭಾಳಷ್ಟು ಕಠಿಣ ಆಗಿಬಿಡ್ತದೆ. ಅದೇ ರೀತಿಯಾಗಿ ಮಾನಸಿಕವಾಗಿ ಕೂಡ ನಿರೋಗಿ ಆಗಿರಬೇಕಾಗ್ತದೆ. ಇವತ್ತಿನ ದಿನದಾಗ ನಾವು ನೋಡ್ತಾ ಇರ್ತೀವಿ, ಮಾನಸಿಕವಾಗಿ ಆಜಾರು ಭಾಳಷ್ಟವ. ಮನಸ್ಸಿನ ಸ್ಥಿತಿ, ಸಣ್ಣವರಿರಲಿ ದೊಡ್ಡವರಿರಲಿ, ಮನಸ್ಸಿನ ಸ್ಥಿತಿ ಕರೆಕ್ಟ್ ಇಲ್ಲ. ಅದಕ್ಕಾಗಿ 80% ವ್ಯಕ್ತಿ ಮಾನಸಿಕವಾಗಿ ರೋಗಿಯಾಗಿದ್ದಾನೆ. ಅದಕ್ಕೆ ಮೆಂಟಲ್ ಹಾಸ್ಪಿಟಲ್ಗಳು ಭಾಳಷ್ಟಾಗ್ಯಾವೆ, ಅಲ್ಲಿ ಜಾಗ ಸಾಕಾಗ್ತಾ ಇಲ್ಲ. ಈ ರೀತಿಯಾಗಿ ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ಮತ್ತು ಇವೆರಡಕ್ಕೆ ಒಂದು ಮೂಲವಾಗಿರತಕ್ಕಂಥದ್ದು ಆರ್ಥಿಕ ಪರಿಸ್ಥಿತಿ. ನಾವು ಕಮ್ಜೋರಾಗಬೇಕಾದ್ರೆ ನಮ್ಮ ಶರೀರ ಕರೆಕ್ಟ್ ಇರಲಿಲ್ಲಪ್ಪ ಅಂತಂದ್ರೆ ಆರ್ಥಿಕ ಪರಿಸ್ಥಿತಿ ಬಿಗಡಾಸೋಗ್ಬಿಡ್ತದೆ. ಮಾನಸಿಕವಾಗಿಯೂ ಕೂಡ ನಾವು ಕಮ್ಜೋರಾದೀವಪ್ಪ ಅಂತಂದ್ರೆ ಧಕ್ಕಿ ಬರ್ತದೆ ಅದಕ್ಕೆ ಧನಕ್ಕೆ. ಒಂದು ವೇಳೆ ನಾವು ರೋಗಿಗಳಾದೀವಿ ಅಂತಂದ್ರೆ ದವಾಖಾನೆಗೆ ದುಡ್ಡು ಹಾಕಬೇಕಾಗ್ತದೆ. ನಾವು ನಿರೋಗಿಗಳಾದೀವಪ್ಪ ಅಂತಂದ್ರೆ ದುಡ್ಡು ಹಾಕೋದು ಅವಶ್ಯಕತೆ ಇಲ್ಲ. ಹಾಗಾಗಿ ನಾವು ಇವಾಗ ಮಾಡತಕ್ಕಂಥ ಕ್ರಿಯೆ ಮಾನಸಿಕವಾಗಿರತಕ್ಕಂಥ ಕ್ರಿಯೆ. ಯಾವ ಹಲ್ಚಲ್ ಏನೂ ಮಾಡೋದಿಲ್ಲ, ನಮ್ಮ ಕೈ ಕಾಲು ಏನು ಅಳಗಾಡಿಸೋದಿಲ್ಲ. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಇವು ಅಷ್ಟಾಂಗ ಯೋಗಗಳವಲ್ಲ. ಆ ಅಷ್ಟಾಂಗ ಯೋಗಗಳಲ್ಲಿ ಮತ್ತು ನಾವು ಮಾಡಿರ್ತಕ್ಕಂಥದ್ದು ಇವತ್ತು ಯೋಗ ಯಾವುದಾದ್ರೆ ಧ್ಯಾನ ಯೋಗ ಅಂತಾನೆ. ಇದಕ್ಕೆ ಈ ಧ್ಯಾನ ಯೋಗದಿಂದ ಏನಾಗ್ತದ, ಎಂತೆಂಥ ಕಠಿಣವಾಗಿರತಕ್ಕಂಥ ಆಜಾರು ಬೇಮಾರಿ ಏನದಲ್ಲ ಈ ಧ್ಯಾನದಿಂದ ಕಡಿಮೆ ಆಗ್ತದೆ. BP ಶುಗರ್ ಅಂತೂ ಇದು ನಾರ್ಮಲ್ ಆಗಿಬಿಟ್ಟದೆ ಎಲ್ಲರಿಗೆ. BP ಶುಗರು ಇಂಥವು ಕಂಟ್ರೋಲ್ ಮಾಡ್ಬೋದು, ಆದರೆ ಕ್ಯಾನ್ಸರು, ಲಿವರು, ಕಿಡ್ನಿ ಇವು ದೊಡ್ಡ ದೊಡ್ಡ ಆಜಾರಗಳವೆ, ದೊಡ್ಡ ದೊಡ್ಡ ಬೇಮಾರಿ. ಇದನ್ನು ಕೂಡ ಈ ಧ್ಯಾನದಿಂದ ನಾವು ಸರಿಪಡಿಸಬಹುದು. ಅನೇಕ ಉದಾಹರಣೆಗಳನ್ನು ನಾವು ನೋಡ್ತಾ ಇರ್ತೀವಿ. ಹಾಗಾಗಿ ಇವಾಗ ನಾವು ಮಾಡ್ತಕ್ಕಂಥದ್ದು ಯೋಗ, ಇದು ಧ್ಯಾನ ಯೋಗ. ಆ ಧ್ಯಾನ ಯೋಗದಲ್ಲಿ ಹೋಗಿ ನಾವು ಏನು ಮಾಡ್ತೀವಿ ತಮಗ ಅಂತಂದ್ರೆ ಆದಿ ವ್ಯಾಧಿ ಉಪಾಧಿ ಭಾನಾಮತಿ ಕೇಗಾಮತಿ ಮನಾಮತಿ ಇವೇನವಲ್ಲ ಮತಿ ಭ್ರಷ್ಟ ಆದಮೇಲೆ ಇವೆಲ್ಲ ಚಾಲು ಆಗ್ತವೆ. ಅದಕ್ಕೆ ನಮ್ಮದು MC ಪೀರಿಯಡ್ ಇರಲಿ ಮತ್ತು ದೈನಂದಿನ ಜೀವನದಲ್ಲಿ ಹಸಿವಾಗ್ತಾ ಇಲ್ಲ, ನಿದ್ರೆ ಕರೆಕ್ಟ್ ಬರ್ತಾ ಇಲ್ಲ ಮತ್ತು ಚಿಡ್ಚಿಡಾಟು ಬೇಚೇನಿ ಹೆಚ್ಚಿಗೆ ಆಗ್ಲಕತ್ತದ ಮತ್ತು ಮಕ್ಕಳ ಮಾತು ಕೇಳ್ತಾ ಇಲ್ಲ, ಹೊಂದಾಣಿಕೆ ಇಲ್ಲ, ಇಂಥವು ಅನೇಕ ಪ್ರಶ್ನೆಗಳವ. ಮನೆಯೊಳಗೆ ಹೋದೆವಪ್ಪ ಅಂತ ನಮಗೆ ಶಾಂತಿನೇ ಇಲ್ಲ ರೀ ಅಪ್ಪಾಜಿಯವ್ರಿ. ಹೊರಗಡೆ ಹೋದ ಅಂತಂದ್ರೆ ಥೋಡೆ ಸಮಾಧಾನದಿಂದ ಇರ್ತೀನಿ. ಮನೆಗೆ ಹೋದ ಮೇಲೆ ಏನಾಗ್ತದಂದ್ರೆ ಭಾಳ ನನಗೆ ಮಾನಸಿಕವಾಗಿ ತೊಂದರೆ ಅನುಭವಿಸ್ತಾ ಇರ್ತೀನಿ ಅನ್ನತಕ್ಕಂಥ ಮಾತನ್ನು ಕೂಡ ನಾವು ಕೇಳ್ತಾ ಇರ್ತೀವಿ. ಅದಕ್ಕೆ ಅದನ್ನು ಕೂಡ ಇಲ್ಲಿ ನಾವು ಕ್ಲಿಯರ್ ಮಾಡಬಹುದು. ನಾವು ನಗನಗುತ್ತಾ ಇದ್ದೀವಿಪ್ಪ ಅಂತ ಇದರಲ್ಲಿ ಮನುಷ್ಯನೂ ಕೂಡ ಏನು ಮಾಡ್ತಾನಂತಂದ್ರೆ ಅವನು ಖುಷಿಯಾಗಿ ನಿಮಗೆ ಮಾತಾಡ್ತಾ ಇರ್ತಾನೆ. ಮತ್ತು ನಮ್ಮಲ್ಲೇ ಖುಷಿ ಇರಲಿಲ್ಲ ಅಂತಂದ್ರೆ ಎದುರಿನ ಮನುಷ್ಯ ಖುಷಿ ಪಡ್ತಕ್ಕಂಥದ್ದು ಪ್ರಶ್ನೆನೇ ಬರೋಂಗಿಲ್ಲ. ಅದಕ್ಕೆ ನಾವು ಏನು ಮಾಡ್ತೀವಿ, ನಮ್ದ್ರದಾಗೆ ನಾವು ಅವ್ರು ಮಾತಾಡಲಿಲ್ಲ, ಇವ್ರು ಮಾತಾಡಲಿಲ್ಲ, ಅವ್ರು ಹಂಗಂದ್ರು ನಾವು ಹಿಂಗಂದ್ರಿ ಅನೇಕ ಹೊರಗಿನ ವಿಚಾರಗಳು ತೊಗೊಂಡು ನಾವು ಪರೇಶಾನದಾಗಿರ್ತೀವಿ. ಅದಕ್ಕೆ ಮೊನ್ನ ಈ ಯೋಗ ಕೊಟ್ಟಿನ ಒಬ್ಬರಿಗೆ ಇದಂತ ಹೇಳ್ತೇನೆ, 25 ವರ್ಷಕ್ಕೆ ಅವರಿಗೆ ಕೂಸಿಬಿಡ್ತು ಈ ಯೋಗ ಮಾಡೋದ್ರಿಂದ. ಬಾಡಿ ಸರ್ಕ್ಯುಲೇಷನ್ ತಂತಾನೆ ಕರೆಕ್ಟ್ ಸೆಟ್ಟಿಂಗ್ ಮಾಡ್ಕೊಂತ ಹೋಗ್ತದೆ. ಎಲ್ಲಿ ನಿಮಗೆ ದೂಷಿತ ವಾತಾವರಣ ಶರೀರದಾಗ ಅದ, ಪಚನ ಕ್ರಿಯೆ ಬರೋಬರಿ ಆಗ್ತಾ ಇಲ್ಲ, ಮೊಳಕಾಲುಗಳು ಹಿಡಿತಾ ಇದ್ದಾವ, ವಾತ ಆಗ್ಯದ, ಪಿತ್ತ ಆಗ್ಯದ, ಕಫ ಆಗ್ಯದ, ಅಂಥವೆಲ್ಲ ಇದರಿಂದ ನಾವು ದೂರ ಮಾಡಬಹುದು. ಮತ್ತು ಇವತ್ತು ಯೋಗ ಮಾಡಿಕೆ ನಾಳಿನ ಬಗ್ಗೆ ಅಪರ್ಯ ಏನು ಆಡಿಲ್ಲ ಅಂತಂದ್ರೆ ನಡೆಯಿರೋದು.
ಇದಕ್ಕೆ ಕಂಟಿನ್ಯೂ ಒಂದು 15 ದಿವಸ ಮಾಡಿದ ಮೇಲೆ ಇವತ್ತಿನ ನಿಮಗೆ ರಿಸಲ್ಟ್ ಕೊಡ್ತೀನಿ. ಈಗಿಂದೀಗೆ ನಿಮ್ಗೆ ರಿಸಲ್ಟ್ ಕೊಡ್ತೀನಿ. ಆದ್ರೆ ಕಂಪ್ಲೀಟ್ಲಿ ನಿಮಗೆ ರಿಸಲ್ಟ್ ನಿಮ್ಗೆ ಸಿಗಬೇಕಾದ್ರೆ, ನಿಮಗೆ ಅದರಿಂದ ನಮ್ಗೆ ಸೌಕರ್ಯ ಆಗಬೇಕಾದ್ರೆ, ಅದರಿಂದ ಫಲ ನಮ್ಗೆ ಸಿಗಬೇಕಾದ್ರೆ ನಿರಂತರವಾಗಿ ಮಾಡಬೇಕಾಗ್ತದೆ. ಅದಕ್ಕೆ ಯಾರು ಎಷ್ಟು ಮಾಡಬೇಕು ಅಂತ ಪ್ರಶ್ನೆ ಬರ್ತದೆ. ಇವಾಗ ನಿನ್ನ ವಯಸ್ಸೇನದಮ್ಮ? ವಯಸ್ಸೇನದ ನಿಂದು? ಎಷ್ಟು ವರ್ಷ ನೀಗಿದ್ದಿ? 8 ವರ್ಷ. ಅಬ್ಬೋ, ನೆನ್ಪಿಟ್ಟ 8 ವರ್ಷದ ಹುಡುಗಿಗಳ. ಈಕೆ ಎಷ್ಟು ಯೋಗ ಮಾಡ್ಬೇಕಂದ್ರೆ 8 ನಿಮಿಷ ಮಾಡಬೇಕು. 8 ವರ್ಷದ ಹುಡುಗರು 8 ನಿಮಿಷ, 5 ವರ್ಷದವರು 5 ನಿಮಿಷ. 5 ವರ್ಷದ ಕೆಳಗಡೆ ಅವ್ರು ಧ್ಯಾನ ಕೊಡಂಗಿಲ್ಲ. ಅವಕ್ಕೆ 5 ವರ್ಷದ ನಂತರ ಧ್ಯಾನ ಕೊಡಬಹುದು. ಹಾಗಾಗಿ ನಮ್ಮ ಅಮ್ಮಗ ಇಷ್ಟು ಎದೆ ಹೊಡಿಸಿದ್ರು ಆಕೆಗೆ, ನೀ ಜೀವನದಾಗಿ ನೀ ಎದ್ದು ಕೊಡಂಗಿಲ್ಲ, ನೀ ಕೆಲಸಕ್ಕೆ ಬರಂಗಿಲ್ಲ ಅಂತೇಳಿ ಡಾಕ್ಟರ್ ಸಾಹೇಬರು ಅವರಿಗೆ ಹೇಳಿದರು. ಆದ್ರೆ ಇವತ್ತು ಇಲ್ಲಿ ತಾನ ನೋಡ್ಕೊತ ಅಂದ್ರೆ ಮಾತ್ರ ಹಿಡ್ಕೊಂಡ್ಕೆ ಬಂದಿದ್ರಿ. ಆಕೆಗೆ ಒಬ್ಬರು ಹಿಡ್ಕೊಂಡು ಬಂದಿದ್ರು, ಇವತ್ತು ನಡ್ಕೊತ ಬಂದಾಳ. ಬೀದರ್ದಾಗ ಇರ್ತೀರಿ? ಬೀದರ್ದಾಗ ಇರ್ತಾರ. ಇವತ್ತು ದವಾ, ಹವಾ ಮತ್ತು ದವಾ, ನಿಮಗೆ ಹವಾನೇ ದವಾ ಆಗಬೇಕು. ಹವಾ ಅಂತ ಗೊತ್ತಿಲ್ಲ, ಗಾಳಿನೇ ನಮಗೆ ಏನಾಗ್ತದ ಅಂತಂದ್ರೆ ಔಷಧದ ರೂಪದಲ್ಲಿ ನಾವು ತಗೊಳ್ತಾ ಇರ್ತೀವಿ. ಆ ರೀತಿಯಾಗಿ ಯಾರದು ವಯಸ್ಸು ಎಷ್ಟದ ಅಷ್ಟು ನಿಮಿಷ ನಾವು ಕೊಡ್ಬೇಕು. ನಿಮ್ದೆಷ್ಟು? 15 ವರ್ಷ? 13 ವರ್ಷದವರು 13 ನಿಮಿಷ ಕೊಡಬೇಕು. 20 ವರ್ಷದವರು 20 ನಿಮಿಷ ಕೊಡಬೇಕು. 50 ವರ್ಷದವರು 50 ನಿಮಿಷ. 60 ವರ್ಷದವರು 60 ನಿಮಿಷ. ಸಂಗಪರಿ, ನಿಮಗೆ ಎಷ್ಟು ವಯಸ್ಸು? 75. 75 ಇಯರ್ಸ್. 75 ಇಯರ್ಸ್ ಇದ್ದವರು 75 ನಿಮಿಷ ಕೊಡಬೇಕು. ನೀವು 75 ಯಾಕೆ ಕೊಡಬೇಕು? ಇವರು 5 ನಿಮಿಷ ಯಾಕೆ ಕೊಡಬೇಕು? ಇವ್ರಿಗೆ ಭಾಳ ಕೆಲಸ ಇರ್ತದೆ, ನಿಮಗೆ ಏನು ಕೆಲಸ ಇರೋಂಗಿಲ್ಲ. 75 ವರ್ಷ ಆದ್ಮೇಲೆ ಏನು ಕೆಲಸ ಇರ್ತದೆ? ಬರೀ ಜಗಳ ಆಡ್ಕೊಂಡು ಕೊಡೋದು ಅಷ್ಟೇ ಇರ್ತದೆ, ಮತ್ತೆ ಏನಿಲ್ಲ. ಅದಕ್ಕೆ ವಿಚಾರ ಮಾಡ್ಕೊಂತ ಕೊಡೋದಿರ್ತದೆ. ಅದಕ್ಕೆ 75 ನಿಮಿಷ ನೀವು ಕೊಡಬೇಕಾಗ್ತದೆ. ಅದಕ್ಕೆ ಯಾರು ವಯಸ್ಸು ಎಷ್ಟದ ಅಷ್ಟು ಕೊಡ್ರಿ. ಇವತ್ತು ನಾ ಎಷ್ಟು ಹೇಳ್ತೀನಿ ಅಷ್ಟು ಕೊಡ್ರಿ. ಎಲ್ಲರೂ ರೆಡಿ? ಅದಕ್ಕೆ ಮೊದಲು ನಿಮಗೆಲ್ಲ ತಿಳಿಸ್ಬೇಕು. ಮತ್ತು ನಿಮಗೆ ಇವಾಗ ಹೇಳಿನಿ, ಆಕಿಂದ MC ಪೀರಿಯಡ್ ಕರೆಕ್ಟ್ ಇರಲಿಲ್ಲ. ಈ ಧ್ಯಾನ ಮಾಡೋದ್ರಿಂದ ಆಕಿಂದ MC ಪೀರಿಯಡ್ ಕರೆಕ್ಟ್ ಆಯಿತು. ಏನು ಔಷಧ ತೊಗೊಂಡಿಲ್ಲ, ಏನೂ ತೊಗೊಂಡಿಲ್ಲ. ಆದ್ರೂ ಕೂಡ ನಿಮಗೆ ಹೊರಗಿನ ಶುದ್ಧೀಕರಣ ಮಾಡೋ ಸಲುವಾಗಿ ಇಲ್ಲಿ ಧೂಪ ಸಿಗ್ತದೆ. ಹೋಗೋ ಮುಂದೆ ನೀವೆಲ್ಲರೂ ಧೂಪ ತೊಗೊಂಡೋರಿ, ಮನೆಯೊಳಗೆ ಅದು ಧೂಪ ಹಚ್ಚ್ರಿ. ಈ ಅಗರಬತ್ತಿ ಹಚ್ಚೋದ್ರಿಂದ ಕ್ಯಾನ್ಸರ್ ಭೀ ಆಗ್ಬೋದು. ಯಾಕಂದ್ರೆ ಒಳಗೆ ಬಿದಿರು ಕಟ್ಟಿಗೆಲಿಂದ ಅದಕ್ಕೆ ಹಚ್ಚಿರ್ತಾರೆ, ಕೆಮಿಕಲ್ ಭಾಳ ಅದ ಅದರೊಳಗೆ. ಈಗ ನಾವು ಮಾಡಿರ್ತಕ್ಕಂಥ ಆಕಳ ಹೆಂಡಿನಿಂದ ಮಾಡಿದ್ದು, ಆಕಳ ಸೆಗಣಿನಿಂದ ಮಾಡಿದ್ದು ಅಗರಬತ್ತಿ ಅವ. ಅದಕ್ಕೆ ಆ ಅಗರಬತ್ತಿ ಹಚ್ಚೋದ್ರಿಂದ ಮನೆಯೊಳಗೆ ಒಳ್ಳೆಯ ವಾತಾವರಣ ನಿರ್ಮಾಣ ಆಗ್ತದೆ. ಅದಕ್ಕೆ ಸೂಚನೆ ಕೊಡುತ್ತಾ ಇವಾಗ ನಾವು ಏನು ಮಾಡೋಣ? ಯೋಗ ಪ್ರಾರಂಭ ಮಾಡೋಣ. ಯೋಗ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ನಮ್ಮ ಪರಿಸರದಲ್ಲಿ ಹೆಂಗಿರ್ಬೇಕಪ್ಪ ಅಂತಂದ್ರೆ, ಯಾರೇ ಮಾತಾಡೋರು, ನಿಮ್ಗೆ ಏನಾರೇ ಬಂದು ಕೈ ಹಚ್ಚೋರು, ಏಳು ಅಂಬೋರು ಅಂಥ ಜಾಗದಾಗ ಇರಬಾರ್ದು. ಕೊಂಡಿ ಹಚ್ಚಿ ನಿಮ್ದು ನೀವೇ ಮನೆಯೊಳಗೆ ಒಬ್ಬರೇ ಕುಂತು ಸಮಯ, ಮತ್ತು ಎಲ್ಲರೂ ಕುಂತು ಮಾಡೋದಂತೂ ಮಾಡ್ಬೋದು. ಅದಕ್ಕೆ ಕುಳಿತು ನೀವು ಸಾಧನ ಮಾಡಬೇಕು. ಏನು ಆಸನಗಳು ಹಾಕೋದಿಲ್ಲ, ಕೈ ಕೆಳಗ ಮೇಲ ಮಾಡೋದಿಲ್ಲ, ಏನೂ ಮಾಡೋದಿಲ್ಲ. ಬರೇ ಆ ಮನಸ್ಸಿಗೆ ಹಿಡಿಬೇಕಾಗ್ಯದ. ವಿಷಯ ಮನ ಗುಂತಲೇ ಭಾಸ್ಕಳ ಸದಾ ತಳಮಳ ಕರಿತಸಿ. ಇದು ತಳಮಳ 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 ಮಾಡ್ತದ. ಮನಸ್ಸು ಒಂದು ಜಾಗದಾಗ ಕೊಡಂಗಿಲ್ಲ. ಇಲ್ಲಿ ಕುಂತದಂದ್ರೆ ಎಲ್ಲರದ್ದು ಕುಂತದೇನು ಮನಸ್ಸಿಗೆ? ಏನೇನು ವಿಚಾರ ಮಾಡ್ಬೋದು ಕುಂತಿರ್ತೀವೋ, ಏನೇನು ಮಾಡ್ತೀವೋ. ಅದಕ್ಕೆ ಇದು ಹೆಂಗದಪ್ಪ ಅಂತಂದ್ರೆ ನೀರಿದ್ದಂಗದ. ಇನ್ನ ನೀರು ಅದ್ರಾಗ ಹಿಡ್ಕೊಳಕ್ಕೆ ಕೂಡ್ಬೋದು. ಅದು ಹರಿಯ ನೀರಿದ್ದಪ್ಲಿ ಇದ್ದ ಲೆಕ್ಕ, ಗಾಳಿ ಇದ್ದಂಗೆ ಏನ್ರಿ. ಅದಕ್ಕೆ ನಂಬಲ್ಲಿ ಭೀ ಗಾಳಿ ಅದ. ಆ ನೀರಿಂದೊಡೆ ಮನವ ನಿಲ್ಲುವುದು, ಮನವನಿಂದಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು. ನಾವು ಹಿಂಗೆ ಧ್ಯಾನ ಮಾಡ್ಕೋತ ಹೋದಿವಪ್ಪ ಅಂತಂದ್ರೆ ನಮ್ಗೆ ಏನಾಗ್ತದ ಅಂತಂದ್ರೆ ಅದು ಗಾಳಿ ನಿಂತು ಬಿಡ್ತದಂತ. ಗಾಳಿ ನಿಂತು ಬಿಟ್ಟಿತು ಅಂತಂದ್ರೆ ತಂತಾನೆ ನಿಂದ್ರಂಗಿಲ್ಲ. ಅದು ಹಳು 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 ಮಾಡ್ಕೋತ ಹೋದಾಗ ಒಂದು ಸ್ಥಿತಿ ತಯಾರಾಗ್ತದ. ಆವಾಗ ನಮ್ಮಲ್ಲಿ ಆ ಊರ್ಜಾ ನಿರ್ಮಾಣ ಆಗ್ತದೆ. ಅದಕ್ಕೆ ರೆಡಿ. ಮೊದಲು ನಾವೇನು ಮಾಡೋಣ, ನೀವೆಲ್ಲರೂ ನೋಡ್ರಿ.
ಹಿಂಗೆ ಕೊಡ್ರಿ, ಲಾಕ್ ಸಿಸ್ಟಮ್ ಅಂತ ಇದಕ್ಕೆ. ನಿಮಗೆ ಯಾವಾಗ ಸಮಾಧಾನ ಅನ್ನಿಸ್ತದ ಅಂಥ ಆಸನ, ನೀವು ಯಾವ್ದ್ರ ಮೇಲೆ ನೀವು ಜಾಸ್ತಿ ಕೂಡ್ತೀರಲ್ಲ ಅಂಥದ್ದು ಆಸನ ಅಂತೀವಿ. ನಿಮಗೆ ಯೋಗ ಆಗತಾನ ನಾನು ಹಿಂಗೆ ಕೂಡ್ತೀನಿ, ನೀವು ಹ್ಯಾಂಗೆ ಕುಂತೀರಿ ಹಾಗೇ ಕೂಡ್ರಿ. ಹಾಂ, ಅದಕ್ಕೆ ಈಗ ನಾವು ಏನು ಮಾಡೋಣ ಅಂತಂದ್ರೆ, ಕಣ್ಣು ಮುಚ್ಚಿದ ನಂತರ ನಾವು ಕ್ರಿಯೆ ಚಾಲು ಮಾಡ್ತೀವಿ. ನಾವು ಯಾವ ರೀತಿಯಾಗಿ ಹೇಳ್ಕೊಂತ ಹೋಗ್ತೀನಿ ಆ ರೀತಿಯಾಗಿ ನಿಮ್ಮ ಮನಸ್ಸು ಓಡಿಸ್ಕೊಂತಿರ್ಬೇಕು. ಮಾಡ್ತೀರಿ ಎಲ್ಲರೂ? ಮೈಂಡ್ ಎಲ್ಲ ಬಿಟ್ಟು ಶಾಂತ ರೀತಿಯಿಂದ ಸ್ಥಿರದಲ್ಲಿ ಸುಖವಾಗಿ ಟೈಟ್ ಕೂಡಲಾರ್ದಂಗೆ ಡಿಲ್ಲ 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 ಕೂತ್ಕೊಳ್ಳಿ. ಓ तेजस्विनावधीतमस्तु मा विद्विषावहै. ओम शांति शांति शांति. हे ಭಗವಂತ, ನಮ್ಮ ನಿಮ್ಮೆಲ್ಲರ ಜೀವನದಲ್ಲಿ ಸಹನಾ ಭವತು, ಎಲ್ಲರ ರಕ್ಷೆಯನ್ನು ಮಾಡು. ಸಹನೋ ಭವತು, ಎಲ್ಲರ ಪಾಲನ ಪೋಷಣೆಯನ್ನು ಮಾಡು. ಸಹವೀರ್ಯ, ಎಲ್ಲರಿಗೆ ಉಜ್ಜಾವನಾಗಿ ಮಾಡು. ಕರವಾವಹೇ ತೇಜಸ್ವಿನಾವಧೀತಮಸ್ತು, ಎಲ್ಲರ ವಾಣಿ ಶಕ್ತಿಶಾಲಿಯಾಗಿರತಕ್ಕಂಥ ಮಾತುಗಳು ಬರಲಿ. ಸಹವೀರ್ಯಂ ಕರವಾಯ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೇ. ಯಾರೂ ಕೂಡ ನನಗೆ ದ್ವೇಷ ಮಾಡಬಾರ್ದು, ನಾನು ಕೂಡ ಯಾರನ್ನ ದ್ವೇಷ ಮಾಡಬಾರದು ಅಂತಕ್ಕಂಥದ್ದು ಭಾವನೆಯನ್ನು ಇಟ್ಟುಕೊಂಡು ನಾವು ಯೋಗ ಪ್ರಾರಂಭ ಮಾಡೋಣ. ಶರೀರ ಶಿಥಿಲ ಬಿಡು, ಕಣ್ಣು ಮುಚ್ಚೆ ಇಡ್ರಿ, ಕಣ್ಣು ಬಿಡಬೇಡ್ರಿ. ಕಣ್ಣು ಬಿಟ್ರಿ ಅಂದ್ರೆ ಯೋಗ ಮುಗಿದೋಯ್ತಂತ. ಕಣ್ಣು ಮುಚ್ಚೇ ಇರಬೇಕು. ನಮ್ಮ ಮನಸ್ಸು ನಮ್ಮ ಮೂಗಿನ ತುದಿ ಮೇಲೆ ತಕೊಂಡು ಹೋಗ್ರಿ. ನಮ್ಮ ಮೂಗಿನಿಂದ ಬರತಕ್ಕಂಥ ಗಾಳಿ ಹೋಗ್ತಾ ಇದೆ ಮತ್ತು ಬರ್ತಾ ಇದೆ ಅನ್ನತಕ್ಕಂಥದ್ದು ನಿರೀಕ್ಷಣೆ ಮಾಡ್ಕೊಂತೀರಿ. ಮನಸ್ಸಿನಿಂದ ನೋಡಬೇಕು, ಕಣ್ಣಿನಿಂದ ನೋಡೋದಲ್ಲ. ನೀವು ಶಕ್ತಿಪೂರ್ವಕವಾಗಿ ಶ್ವಾಸ ತಗೋಬಾರದು. ತಂತಾನೇ ಶ್ವಾಸ ಹೋಗ್ತಾ ಇದೆ, ತಂತಾನೇ ಶ್ವಾಸ ಬರ್ತಾ ಇದೆ. ಶ್ವಾಸ ಹೋಗ್ತಾ ಇದೆ ಮತ್ತು ಶ್ವಾಸ ಬರ್ತಾ ಇದೆ. ಆನಾಪಾನ ಸತಿ ಅನ್ನತಕ್ಕಂಥ ಮಾತನ್ನ ಇದರಲ್ಲಿ ಹೇಳ್ತಾರೆ. ತಗೊಳ್ಳೋದು ಮತ್ತು ಬಿಡೋದು ಸ್ವಲ್ಪ ಶಿಥಿಲವಾಗ್ತಕ್ಕಂಥದ್ದು. ಅದಕ್ಕೆ ಶಕ್ತಿಪೂರ್ವಕವಾಗಿ ನಾವು ಶ್ವಾಸ ತಗೊಳ್ಳೋದಿಲ್ಲ. ಬರೀ ಶ್ವಾಸ ಹೋಗ್ತಾ ಇದೆ ಮತ್ತು ಬರ್ತಾ ಇದೆ ಅನ್ನತಕ್ಕಂಥದ್ದು ಸಾಕ್ಷಿ ರೂಪದಲ್ಲಿ ನಾವು ನೋಡ್ತಾ ಇರಬೇಕು.
ಶ್ವಾಸ ಹೋಗ್ತಾ ಇದೆ, ಶ್ವಾಸ ಬರ್ತಾ ಇದೆ. ಗಾಳಿ ಹೋಗ್ತಾ ಇದೆ, ಗಾಳಿ ಬರ್ತಾ ಇದೆ. ಅದನ್ನ ನಿರೀಕ್ಷಣೆ ಮಾಡ್ತಾ ಇರಬೇಕು. ಶ್ವಾಸ ಹೋಗ್ತಾ ಇದೆ ಮತ್ತು ಬರ್ತಾ ಇದೆ. ಶ್ವಾಸ ಕಡೆ ಲಕ್ಷ್ಯ ಕೊಡ್ರಿ. ಬರೀ ಶ್ವಾಸ ಹ್ಯಾಗ ಹೋಗ್ತಾ ಇದೆ, ಹ್ಯಾಗ ಬರ್ತಾ ಇದೆ, ಅದನ್ನೇ ನಾವು ನಿರೀಕ್ಷೆ ಮಾಡ್ತಾ ಇರಬೇಕು. ಶ್ವಾಸ ಹೋಗ್ತಾ ಇದೆ, ಶ್ವಾಸ ಬರ್ತಾ ಇದೆ. ಪ್ರತಿಯೊಂದು ಅಂಗದಲ್ಲಿ ಗಾಳಿ ಮುಖಾಂತರವಾಗಿ ಊರ್ಜಾ ನಮ್ಮ ಮೈಯೊಳಗ ಸೇರ್ತಾ ಇದೆ. ಗಾಳಿಯ ಮಾಧ್ಯಮದಿಂದ ಪ್ರವೇಶವಾಗಿದೆ. ಶ್ವಾಸ ಹೋಗ್ತಾ ಇದೆ, ಶ್ವಾಸ ಬರ್ತಾ ಇದೆ. ಶ್ವಾಸದ ಕಡೆ ಲಕ್ಷ್ಯ ಕೊಡ್ರಿ. ಬರೀ ಶ್ವಾಸ ಶ್ವಾಸ ಹೋಗ್ತಾ ಇದೆ, ಶ್ವಾಸ ಬರ್ತಾ ಇದೆ. ಶ್ವಾಸ ಹೋಗ್ತಾ ಇದೆ, ಶ್ವಾಸ ಬರ್ತಾ ಇದೆ. ಶ್ವಾಸದ ಮೇಲೆ ಲಕ್ಷ್ಯ ಇಡಬೇಕು, ಬೇರೆ ಕಡೆ ವಿಚಲಿತ ಆಗಬಾರದು. ಬರೀ ಶ್ವಾಸ. ಬರೀ ಶ್ವಾಸ. ಬರೀ ಶ್ವಾಸ. ಹರಿ
ಶ್ವಾಸ. ಗಾಳಿ ಹೋಗ್ತಾ ಇದೆ, ಗಾಳಿ ಬರ್ತಾ ಇದೆ. ಸಂಪೂರ್ಣ ಲಕ್ಷ್ಯ ಶ್ವಾಸದ ಮೇಲೆ. ಪ್ರತಿಯೊಂದು ಅಂಗ ಅಂಗಕ್ಕೂ ಗಾಳಿಯ ಮಾಧ್ಯಮದಿಂದ ಟಚಿಂಗ್ ಆಗ್ತಾ ಇದೆ. ನನ್ನ ಶರೀರದಲ್ಲಿರತಕ್ಕಂಥ ಎಲ್ಲ ದುಷ್ಟಶಕ್ತಿ ದೂರ ಹೋಗ್ತಾ ಇದ್ದಾವೆ, ದೂರ ಹೋಗ್ತಾ ಇದ್ದಾವೆ, ದೂರ ಹೋಗ್ತಾ ಇದ್ದಾವೆ, ದೂರ ಹೋಗ್ತಾ ಇದ್ದಾವೆ, ದೂರ ಹೋಗ್ತಾ ಇದ್ದಾವೆ. ಹರಿ सबका मंगल, सबका मंगल, सबका मंगल होई रे. तेरा मंगल मेरा मंगल, सबका मंगल होई रे. जिस माता ने पाला पोषा उस माता का मंगल होई रे. जिस पिता ने बड़ा किया है उस पिता का मंगल होई रे. तेरा मंगल मेरा मंगल, सबका मंगल होई रे. सबका मंगल, सबका मंगल, सबका मंगल होई रे. तेरा मंगल मेरा मंगल, सबका मंगल होई रे. सबका मंगल, सबका मंगल, सबका मंगल होई रे. हरि हरे ओम हौम ज़ूम सः ओम ह्रीं श्रीं हं क्षं ओम ह्रीं श्रीं हं क्षं ओम ह्रीं श्रीं हं क्षं ओम भुवः ओम सुरः ओम जन ओम तप ओम सत्यं तत्सवितुर्वरेण्यं भर्गो देवस्य धीमहि धियो यो नः प्रचोदयात्. ಮಂತ್ರದ ಮಾಧ್ಯಮದಿಂದ ನಿಮ್ಮೆಲ್ಲರಲ್ಲಿ ಇರತಕ್ಕಂಥ ದುಷ್ಟಶಕ್ತಿ ಮಂತ್ರದ್ವಾರೇ ನಾವು ದೂರ ಮಾಡ್ತಾ ಇದ್ದೇವೆ. ಓಂ ಹ್ರೀಂ ಶ್ರೀಂ ಹಂ ಕ್ಷಂ ಓಂ ಹ್ರೀಂ ಶ್ರೀಂ ಹಂ ಕ್ಷಂ ಓಂ ಹೌಂ ಜೋಂ ಸಃ ಓಂ ಹೌಂ ಜೋಂ ಸಃ ಓಂ ಹೌಂ ಜೋಂ ಸಃ.
ಶ್ವಾಸದ ಕಡೆ ಲಕ್ಷ್ಯ ಕೊಡಬೇಕು. ಗಾಳಿ ಹೋಗ್ತಾ ಇದೆ, ಬರ್ತಾ ಇದೆ. ಬರೀ ಶ್ವಾಸ, ಬರೀ ಶ್ವಾಸ, ಬರೀ ಶ್ವಾಸ. ಫಕ್ತ ಶ್ವಾಸದ ಮೇಲೆ ಲಕ್ಷ್ಯ ಕೊಡ್ರಿ. ಬರೀ ಶ್ವಾಸ. ಗಾಳಿ ಹೋಗ್ತಾ ಇದೆ, ಗಾಳಿ ಬರ್ತಾ ಇದೆ, ಗಾಳಿ ಹೋಗ್ತಾ ಇದೆ, ಗಾಳಿ ಬರ್ತಾ ಇದೆ. ಬರೀ ಶ್ವಾಸ. ನಮ್ಮ ಮನಸ್ಸು ಗಾಳಿ ಮೇಲೆ ನಮ್ಮ ಮನಸ್ಸು ಇಡಬೇಕು. ಹೋಗ್ತಾ ಇದೆ, ಬರ್ತಾ ಇದೆ. ಗಾಳಿ ನಿರೀಕ್ಷಣೆ ಮಾಡ್ತಾ ಇರಬೇಕು, ನೋಡ್ತಾ ಇರಬೇಕು, ನಿರೀಕ್ಷಣೆ ಮಾಡ್ತಾ ಇರಬೇಕು. ಆಶಾಸ್ತೇಯಂ ಯಜಮಾನೋ ವಾಯುರಾಜಾಸ್ತೆ ಸುಪ್ರಜಾಸ್ತ್ವಮಾಶಾಸ್ತೆ ದಿವ್ಯಂದಾಮಾಶಾಸ್ತೆ ಭೂಯೋ ವಿಷ್ಕರಣಮಾಶಾಸ್ತೆ ತದಸ್ಯಾ ತದೃದ್ಯಾದ ತದಸ್ಮೈ ದೇವಾರ ಸಂತಾಂ ವಯಮರ್ಯರಮಾನುಷಾ ಇಷ್ಟಂಚ ವೀತಂಚ ಉಭೇ ಚ ದ್ಯಾವ ಪೃಥಿವೀ ಅಘಮ್ಮಸ್ಪಾತಾಂ ಇಹ ಗತಿರ್ವಾಮಸ್ಯೇದಂಚ ನಮೋ ದೇವೇಭ್ಯಃ. ಬರೀ ಶ್ವಾಸ. ಶ್ವಾಸದ ಮೇಲೆ ಲಕ್ಷ್ಯ ಇಡಬೇಕು. ಬರೀ ಶ್ವಾಸ. ನಮ್ಮ ಮನಸ್ಸು ಶ್ವಾಸದ ಮೇಲೆ ಇಡಬೇಕು. ಅಸತೋ ಸತ್ಕರ್ಯ ತಮಸೋ ಜ್ಯೋತಿರ್ಗಮಯ ಮೃತ್ಯುರ್ಮೃತಂಗಮಯ. ಶರೀರ ಶಿಥಿಲವಾಗಿದೆ, ಶಿಥಿಲಗೊಂಡಿದೆ. ಕಣ್ಣು ಮುಚ್ಚಲಿ. ನಿಮ್ಮ ಎರಡೂ ಕೈಗಳು ತಿಕ್ಕಬೇಕು. ಕೈಗಳು ಬಿಚ್ಚಿ, ಕೈಗಳು ತಿಕ್ಕಬೇಕು. ಕೈ ತಿಕ್ಕಿ ಕಣ್ಣಿನ ಮೇಲೆ ಇಟ್ಕೊಳ್ಬೇಕು. ಎರಡೂ ಕೈಗಳು ಕಣ್ಣಿನ ಮೇಲೆ ಇಟ್ಕೊಳ್ಬೇಕು. ನಿಧಾನವಾಗಿ ಕಣ್ಣುಗಳು ಬಿಡಬೇಕು. ನಿಧಾನವಾಗಿ ಕಣ್ಣುಗಳು ತೆಗೆಯಬೇಕು. ಈ ರೀತಿಯಾಗಿರತಕ್ಕಂತಹ ಯೋಗ ಸಾಧನೆ
ನಿಮ್ಮ ಮಾನಸಿಕವಾಗಿ ಮತ್ತು ನೀವು ಶಾರೀರಿಕವಾಗಿ ತಂದೂರಿಸ್ತಾಗ್ಬಿಡ್ತೀರಿ. ಇವಾಗ ವಾತಾವರಣ ಮನೆಯೊಳಗೆ ಡಿಪ್ರೆಷನ್ ಭಾಳಷ್ಟಾಗ್ಯದ. ಯಾರಿಲ್ಲೋ ಎಲವಿನ ಸಂಸಾರ ನೀರ ಮೇಲಿನ ಗುರುಳಿ ನಿಜವಲ್ಲೂ ಹರಿಯೇ. ನೀವು ಬಿಮಾರಿ ಬಿದ್ರಿ, ನಿಮಗೆ ಏನಾರ ಆಜಾರ ಆಯಿತು, ಏನು ಮಾಡ್ತೀರಿ? ಯಾರು ಏನು ಬಂದು ತೊಳಿತಾರೆ? ನಿಮ್ಮದು ಭಾಳ ಕಠಿಣ ಆಗ್ತದ. ನಮ್ಮ ಶರೀರ ನಾವು ಕಾಪಾಡ್ಕೊಳ್ಬೇಕು, ನಮ್ಮ ಆರೋಗ್ಯ ನಾವು ಕಾಪಾಡ್ಕೋಬೇಕಾಗ್ತದೆ. ಭಾಳ ಕಠಿಣ ಅದ. ಅದಕ್ಕೆ ಅಂಥ ಒಂದು ದಿವ್ಯ ಸಾಧನೆ ಇದು. ದಿನಂಪ್ರತಿ ಮುಂಜಾನೆ, ಮಧ್ಯಾಹ್ನ, ಸಾಯಂಕಾಲ ನಾವು ಸಮಯ ತೆಗೆದು ಮುಂಜಾನೆ ಎದ್ದುಗಳಿಗೇನೆ ಇದಿಷ್ಟು ನೀವು ಯೋಗ ಕ್ರಿಯೆ ಮಾಡಬೇಕು. ಹೆಂಗೆ ಅನಿಸಿಕತ್ತದ? ಮೈ ವಜ್ಜಿ ಬಿದ್ದದ, ಹೂರ್ಗಾಗ್ಯದ. ಏನೋ ಮೈದಾಗಿಂದು ಹೊಂಟು ಹೋದಪ್ಲೆ ಅನಿಸ್ತದ ದೆವ್ವ. ಏನೋ ಮನಸ್ಸಿನ ದೆವ್ವ ಬಹಳ ದೊಡ್ಡದು ಏನ್ರಿ. ಆ ಮನಸ್ಸಿಗೆ ಮತ್ತು ಗಾಳಿಗೆ ಒಂದು ಮಾಡಬೇಕು. ಆನ ಪಾನ ಸತಿ. ಸತಿ ಅಂದ್ರೆ ಕೂಡೋದು, ಸತಿ ಪತಿ ಕೂಡತಕ್ಕಂಥದ್ದು. ಅದಕ್ಕೆ ಗಾಳಿ ಮತ್ತು ಮನಸ್ಸು ಇವೆರಡು ಕೂಡಿಸೋದು. ಇವೆರಡು ಕೂಡಿಸಿದೀವಿ ಅಂತಂದ್ರೆ ಗಗನೇ ಆನಂದಾನ ಮಾವೇ. ಇದಕ್ಕೆ ಸ್ವಸ್ವರೂಪ ಅಂತಾರೆ. ನಾವು ಎಲ್ಲ ಕಡೆ ನೋಡಕತ್ತಿದ್ದೀವಿ ಸುಖ. ಹೆಂಡ್ರ ಬಲ್ಲಿ ನೋಡಿದೆವು, ಮಕ್ಕಳ ಬಲ್ಲಿ ನೋಡಿದೆವು, ಹೊಲದಾಗ ನೋಡಿದೆವು, ಮನ್ಯಾಗ ನೋಡಿದೆವು, ಗಾಡ್ಯಾಗ ನೋಡಿದೆವು, ಬಂಗ್ಲಾದಾಗ ನೋಡಿದೆವು, ಎಲ್ಲಿ ಭೀ ನೋಡಿದೆವು. ಎಲ್ಲಿ ಮುಟ್ಟದಲ್ಲಿ ಠಣಕನಿ ಅದ, ಚೇಳು ಕಚ್ಚದಲ್ಲಿ ಅದ ಭೀ ಏನ್ರಿ. ಒಂದು ನಂದಿ ಇತ್ತಂತ, ನಂದಿ ಅಂತ ಗೊತ್ತದಲ್ಲ, ಇದು ದೇವ್ರ ಬಲ್ಲಿ ಇರ್ತದಲ್ಲ ಕಿಲ್, ಅದಲ್ಲ ನಂದಿ. ಆ ನಂದಿ ಮೂಗಿಂದಾಗ ಇದು ಕುಂತದ ತೇಳು. ಅದು ಇದು ಇಂಥದ್ದು ಕೂಸಿ ಏನು ಮಾಡಿದ್ರು ಹೋಗಿ ಕೈ ಹಾಕ್ಯಾರ, ಹೊಡ್ತಿ ಮರ ಟನ್ ಅಂತ ಹೊಡಿತದ ತೇಳು. ಅಲ್ಲ ಅಂತು ಏನು ತಣ್ಣಗದ ಅಂತಂತಿದು. ಇದು ಕೂಸು ಭಾಳ ತಣ್ಣಗೆ ಬರ್ಬಿದ್ದಂಗದ ಅಂತ. ಮತ್ತೊಂದು ಹೋಗಿ ಕೈ ಹಿಡಿತು, ಅದಕ್ಕೂ ಹೊಡಿತು. ಮತ್ತು ಇನ್ನೊಬ್ಬರಿಗೆ ಕಚ್ಚಿಸ್ಬೇಕಲ್ಲ, ಅದೊಂದು ಹ್ಯಾಂಗದ, ಅಯ್ಯೋ ಭಾಳ ಭಾರಿ ಅದ. ಅವ್ರ ಕೈ ಹಿಡಿ, ಇವ್ರ ಕೈ ಹಿಡಿ, ಹೊಡೆದೆ. ಹಂಗೆ ಸಂಸಾರ ಹೀಗೆ ಅನ್ನೋದು. ಹ್ಯಾಂಗದ ಸಂಸಾರ? ಅಸಾರ ಸಂಸಾರ ಶಿವನಾಮ ಸಾರ ತಯಾಮಾಜಿ. ಅದಕ್ಕೆ ಅಸಾರ ಸಂಸಾರ. ಈ ಸಂಸಾರದಾಗ ಎಂದೆಂದು ಯಾರೂ ಸುಖ ಕಂಡಿಲ್ಲ, ಸಾಧ್ಯನೇ ಇಲ್ಲ. ನೀರ ಮೇಲಿನ ಗುರುಳಿ ನಿಜವಲ್ಲೂ ಹರಿಯೇ. ಇದು ಹ್ಯಾಂಗ ನೀರಿನ ಮೇಲೆ ಗುಳ್ಳಿ ಇದ್ದಂಗೆ ಅದು. ಅದಕ್ಕೆ ನೋಡ್ದ ನಾ ಹೆಸರು ತೊಳಂಗಿಲ್ಲ. ತಾಯಿ ಒಂದು ಕಡಿ, ಮಕ್ಕಳು ಒಂದು ಕಡಿ, ಹೆಣತಿ ಒಂದು ಕಡಿ. ಏನ ಗುಣ? ಕೆಲವೊಬ್ರು ಹೆಂಡತಿ ಗಂಡ ಒಂದು ಜಾಗದಾಗ, ಒಂದೊಂದು ಜಾಗದಾಗ ಹೆಂಡತಿ ಗಂಡ ಭೀ ದೂರ ಅವ. ಈಗ ನಿನ್ನೆ ಯಾರೋ ಬಂದಿದ್ರು, ನಮ್ಮ ಮನೆಯವ್ರು ಮ್ಯಾಗ ಇರ್ತಾರೆ, ನಾವು ನಡವಳಿಕೆ ಇರ್ತೀವಿ, ನಮ್ಮ ಮಕ್ಕಳು ಕೆಳಗಿರ್ತಾರೆ, ನಮ್ಮ ಮಕ್ಕಳು ಹೆಂಡತಿ ಅವ್ರು ಕೆಳಗಿರ್ತಾರೆ. ಮತ್ತೆ ಹ್ಯಾಂಗ ಮಾಡ್ಬೇಕೇನ? ಎಲ್ಲರೂ ಒಂದೊಂದು ರೂಮದಾಗ. ಹಾಗಿದ್ದ ಮ್ಯಾಲ ನಮಗೆ ಸಮಾಧಾನ ಸಿಗ್ತದೆ ಹೆಂಗ? ಯಾರು ಕೇಳೋದು ತಯಾರೇ ಬೇಡ. ಮನಸ್ಸಿನ ರಾಜ್ಯ. ಅದಕ್ಕೆ ನಾವು ಎಲ್ಲಿ ತರ ಇರ್ತೀವಿ ನಮ್ಮದು ನಾವು ನೋಡ್ಕೋ. ಅಪನ ಕರಾವ ವಿಚಾರ ತೇಣೆ ಸುಖ ಭಾರ ಹೋಯ ಜೀವ. ಅದಕ್ಕೆ ಅಂಥ ಒಂದು ಶಕ್ತಿ ನಮ್ಮಲ್ಲಿ ನಿರ್ಮಾಣ ಆಗ್ಬೇಕಾದ್ರೆ ಎಷ್ಟೆಷ್ಟೋ ಅಳ್ಕೋಂತ ಬರ್ತವೆ. ಇಂಥವೇ ಗರಣಗಳು ಭಾಳ ನಮ್ಮ ಹತ್ರ. ಇಂಥ ಕಿರಿಕಿರಿನೇ ಭಾಳವ. ಮಗ ಹೊಡ್ಲಿಕ್ಕತ್ತ, ನಾ ಸೊಸೆ ಹೊಡ್ಲಿಕ್ಕತ್ತ, ಅವ್ರು ಹಂಗೆ ಮಾಡಕತ್ತಾರ, ಹಿಂಗೆ ಮಾಡಕತ್ತಾರ. ಬರೇ ಇಂಥವೇ. ಲತ್ತಿ ಹಾಕಲಕತ್ತಾವ ತಾಯಿದರಿಗೆ, ಲತ್ತಿ ಹೊಡ್ಲಿಕ್ಕತ್ತಾವ ಮಕ್ಕಳು. ಕತ್ತಿ ಲತ್ತಿ ಹೊಡೆದಪ್ಲೆ. ಎದಕ್ಕೆ ಬೇಕಿತ್ತು ಇಂಥ ಸಂಸಾರ ತೊಗೊಂಡು? ಎದಕ್ಕೆ ಬೇಕು? ನಮಗೆ ಅನಿಸ್ತದೆ ನೀವು ಎಲ್ಲರೂ ನೋಡಿ ನಾವು ಸನ್ಯಾಸಿ ಆಗಿದ್ದು ಭಾಳ ಚಲೋ ಆಗಿದೆ ಅಪ್ಪ ಅಂತ ಅನಿಸ್ತದೆ.